ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಈ ವೀಕೆಂಡ್ನ ನಾವು ನಮ್ಮ ಕ್ಯಾಂಪಿಂಗ್ ಫ್ಯಾಮಿಲಿ ಜೊತೆಗೆ ಕಳೆಯೋಣ ಅಂಥೇಳಿ. ಸೊ ಈ ಶುಕ್ರವಾರ, ಶನಿವಾರ ಮತ್ತು ಭಾನುವಾರನ ಇಲ್ಲೇ ನಮ್ಮ ಮನೆಯಿಂದ 40 ಮಿನಿಟ್ಸ್ ದೂರದಲ್ಲಿರುವಂತಹ ಗ್ರೇಟ್ ಡಿವೈಡ್ ಕ್ಯಾಂಪಿಂಗ್ ಸೈಟಿಗೆ ಹೋಗಿದ್ವಿ. ಸೊ ಅಲ್ಲಿ ಬುಕ್ ಮಾಡ್ಕೊಂಡಿರೋದ್ರಿಂದ ಅದು ಶುಕ್ರವಾರ 2 ಗಂಟೆಗೆ ನಮಗೆ ಅವೈಲಬಲ್ ಇರುತ್ತೆ. ಸೊ ಹಾಗಾಗಿ ನಾವು ಶುಕ್ರವಾರ ಬೇಗನೆ ಹೋಗಿ ಟೆಂಟ್ ಹಾಕಿದ್ವಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ಟೆಂಟ್ ಹಾಕೋ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿರುತ್ತೆ. ಸೊ ಇದನ್ನೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತಲೇ ಹೇಳ್ತೀನಿ ನಾನು. ಆ್ಯಕ್ಚುಲಿ ಇದು ನಮ್ಮ 2ನೇ ವರ್ಷದ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸು. ಸೊ ತುಂಬಾ ಚೆನ್ನಾಗಿತ್ತು. ಹೋಗಿ ಎಲ್ಲ ಟೆಂಟ್ ಹಾಕೋ ಅಷ್ಟೊತ್ತಿಗೆ ಸ್ವಲ್ಪ ಸಂಜೆ ಆಗಿತ್ತು. ಅಷ್ಟೊತ್ತಿಗೆ ಎಲ್ಲರೂ ಕೂಡ ಬಂದುಬಿಟ್ಟು ಟೆಂಟ್ ಆಲ್ರೆಡಿ ಹಾಕಿದ್ರು. ಸೊ ಆವಾಗ ಹೋಗಿ ಅಡುಗೆ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಅಂತ ಹೇಳಿ ನಾವು ಪಾಟ್ಲಕ್ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಅವ್ರವ್ರದ್ದು ಅಡುಗೆನ ತೊಗೊಂಡು ಬಂದಿದ್ದರು. ಸೊ ಸಂಜೆ ಆಲ್ಮೋಸ್ಟ್ ಇದು ಒಂದು 8 ಗಂಟೆ ಆಗಿರ್ಬೋದು. ಆದರೂ ನೋಡಿ ಎಷ್ಟು ಬೆಳಕಿದೆ. ಸೊ ನಾವೆಲ್ಲರೂ ತೊಗೊಂಬಂದಿರೋ ಅಡುಗೆನ ಒಂದು ಹತ್ರ ಇಟ್ಕೊಂಡ್ಬಿಟ್ಟು ಎಲ್ಲರೂ ಕುತ್ಕೊಂಡು ಊಟ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಜನ ಎಲ್ಲರೂ ಅವ್ರವ್ರ ಚೇರ್ಗಳಾಗಿರ್ಬೋದು. ಇವನ್ ಅಲ್ಲೂ ಕೂಡ ಟೇಬಲ್, ಇವೆಲ್ಲ ಬೆಂಚಸ್, ಟೇಬಲ್ ಅವೆಲ್ಲ ಅಲ್ಲೇ ಇದ್ರೂ ಕೂಡ ಎಕ್ಸ್ಟ್ರಾ ಟೇಬಲು, ಚೇರ್ಗಳನ್ನೆಲ್ಲ ತೊಗೊಂಡು ಬಂದು ನಾವು ಸೊ ಅಲ್ಲಿ ಎಲ್ಲ ಊಟ ಮುಗಿಸಿದ್ವಿ. ಅಷ್ಟೊತ್ತಿಗೆ ಸ್ವಲ್ಪ ಕತ್ಲಾಯಿತು. ಹಾಗೆಯೇ ಕ್ಯಾಂಪ್ ಫೈರ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಹಾಡು, ಡಾನ್ಸು, ಪ್ರೊಜೆಕ್ಟರ್ ಕೂಡ ತೊಗೊಂಡೋಗಿದ್ವಿ. ಹಾಡೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಸ್ಪೀಕರ್ಗಳೆಲ್ಲ ತೊಗೊಂಡೋಗಿದ್ವಿ. ಹಾಗಾಗಿ ಕ್ಯಾಂಪ್ ಫೈರ್ ಹಾಕಿಬಿಟ್ಟು ಅಲ್ಲೆಲ್ಲ ಸುತ್ತ ಕೆಲವು ಮಕ್ಕಳು ಸ್ಮೋರ್ಸ್ ಮಾಡ್ತಾಯಿದ್ರು. ಹಾಗೆಯೇ ನಾವೆಲ್ಲ ಹಾಡು ಹಾಕ್ಕೊಂಡು ಡಾನ್ಸ್ ಮಾಡ್ತಾಯಿದ್ವಿ. ಎಲ್ಲರೂ ತುಂಬಾ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಸೊ ನಮ್ಮ ಕ್ಯಾಂಪಿಂಗ್ ಸ್ಟಾರ್ಟ್ ಮಾತ್ರ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಹೀಗೇ ನಮ್ಮ ಮುಂದಿನ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ನಮಸ್ಕಾರ.